ಊಟ ಬಿಟ್ಟು ಅದು ಡಿಪ್ರೆಷನ್ಗೆ ಹೋಗಿ ಅವ್ರಿಗೆ ಯಾಕೆ ಹೋಗಿರ್ಬೋದು ಅಂತಂದರೆ ಇದೇ ಪ್ರಾಬ್ಲಮ್. ಅವ್ರನ್ನ ಆಚೆ ಬಿಡಲ್ಲ. ಆಚೆ ಬಿಡ್ತಾ ಇರೋದ್ರಿಂದ ಅವ್ರನ್ನ ಯಾವುದು ಹೊರಗಡೆ ಎಲ್ಲೂ ಶೋ ಅಪ್ ತೋರಿಸ್ಕೊಳ್ಳೋಕ್ಕೆ ಬಿಡ್ತಾಯಿಲ್ಲ. ಅವ್ರದ್ದು ಯಾವುದು ಆಟಗಳಾಗಲಿ ಇದರಲ್ಲಿ ತುಂಬ ಟೆಕ್ನಿಕಲಿ ಆಡಿದ್ರೆ ಅವನು ಮೈಂಡ್ ಗೇಮ್ ಸಖತ್ತಾಗಿ ಆಡ್ತಾನೆ. ಇರೋರೆಲ್ಲ ಬೇಕಾದರೆ ಅಡ್ಡ ದುಡ್ಡಿಗೆ ಆಡ್ಬಿಡ್ತಾರೆ. ಅವ್ನು ಹಂಗಲ್ಲ, ಅವ್ನು ಕರೆಕ್ಟಾಗಿ ಆಡ್ತಾನೆ. ಬಟ್ ಅವನಿಗೆ ಚಾನ್ಸೇ ಕೊಡ್ತಾಯಿಲ್ಲ ಅವರು. ಇವರೆಲ್ಲ ದೊಡ್ಡವರೆಲ್ಲ ತಿಳ್ಕೊಂಬಿಡ್ತಾರೆ. ಇವಾಗ ಒಂದು ಸಣ್ಣ ಕಳೆ ಚಿಕ್ಕದಾಗಿ ಬೆಳೆದು ದೊಡ್ಡದು ಒಂದು ಮರನ ತುಳಿದು ಅದು ಬೆಳೆದ್ಬಿಡ್ತಾವೆ ಮೇಲಕ್ಕೆ, ಆ ಥರ. ಹಂಗಾಗಿ ಇವರಿಬ್ಬರು ಚೆನ್ನಾಗೇ ಇರೋದ್ರಲ್ಲಿ ಪರವಾಗಿಲ್ಲ. ಅಂದರೆ ಸಂಗೀತನೇ ಗೆಲ್ಲಬೇಕು ಅಂತ ಮಾಡ್ತೀವಿ ಅಷ್ಟೇ. ಫೈನಲ್ ಒಂದಿಬ್ಬರು ಬರ್ತಾರೆ, ಫಸ್ಟ್ ಸೆಕೆಂಡ್ ಅಂತಿದ್ರೆ ಯಾರು ಬರ್ಬೋದು ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಬರೋದಾದರೆ ವಿನಯ್ ಮತ್ತು ಸಂಗೀತನೇ ಬರ್ಬೋದು. ಸಂಗೀತ ಗೆಲ್ಲಬೇಕು ಅಂದ್ಕೊತೀವಿ. ಯಾಕೆಂದರೆ ಒಂದು ಹುಡುಗಿ ಅಷ್ಟು ಕಷ್ಟಪಟ್ಟು ಆಡ್ತಾಳೆ, ಆ ಹುಡುಗಿ ಗೆಲ್ಲಬೇಕು ಅಂತಲೇ ಇಷ್ಟಪಡ್ತೀವಿ. ಕಾರ್ತಿಕ್ ಬರಲ್ವಾ ಅಂತ? ಕಾರ್ತಿಕ್ ಬರಲ್ಲ ಬಿಡಿ. ಯಾಕೆ? ಕಾರ್ತಿಕ್ ಫೈನಲ್ಗೆ ಬರಲ್ಲ. ಯಾಕೆ? ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಅಂತಂದರೆ ಅವರು ಜಾಸ್ತಿ ಗೆದ್ದೆತ್ತಿನ ಬಾಲ ಹಿಡಿಯೋದು ಅಂತಾರಲ್ಲ, ಆ ಥರ ಯಾರು ಚೆನ್ನಾಗಿ ಆಡ್ತಿದ್ದಾರೆ, ಯಾರು ಇದು ಮಾಡ್ತಾರೆ ಅವರಿಂದ ಜಾಸ್ತಿ ಹೋಗ್ತಾರೆ. ನಾವು ಅಂದ್ಕೊಳ್ಳೋದೇನೆಂದರೆ ನಿಯತ್ತಾಗಿ ಆಡೋ ಅಂಥವ್ರನ್ನ ಜೊತೇಲಿ ಫ್ರೆಂಡಾಗಿ ಇಟ್ಕೊಂಡ್ರೆ ಇವರು ಅಟ್ಲೀಸ್ಟು 5 ಜನ ಬರ್ತಾರೆ, 5 ಜನದಲ್ಲಿ 3 ಜನ ಆಗ್ತಾರೆ, 3 ಜನದಲ್ಲಿ 2 ಆಗ್ತಾರೆ, ರನ್ನರ್ ಅಪ್ ಆದರೂ ಆಗ್ಬೋದು. ಇವ್ರು ಏನು ಮಾಡ್ತಾರೆ ಅಂತಂದರೆ ಯಾರು ಚೆನ್ನಾಗಿ ಆಡ್ತಿದ್ದಾರೆ, ಯಾರಿಗೆ ಯಾವ ಥರ ಮೈಂಡ್ ವಾಶ್ ಮಾಡಿದರೆ ಏನೋ ಇದಾಗುತ್ತೆ ಅಂದ್ಬಿಟ್ಟು ಅವ್ರ ಜೊತೆ ಸೇರ್ಕೊಂಡ್ಬಿಡ್ತಾರೆ. ಹಂಗಾಗಿ ಕಾರ್ತಿಕ್ ಫೈನಲ್ಗೆ ಬರಲ್ಲ. ವಿನಯ್ ಮತ್ತು ಸಂಗೀತನೇ ಬರ್ಬೋದು. ಪ್ರತಾಪ್ ಬರ್ಬೋದಿತ್ತು, ಆದರೆ ಪ್ರತಾಪ್ ಈ ಥರ ಆಗಿದೆಯಲ್ವಾ, ಹಂಗಾಗಿ ಇವರಿಬ್ಬರಲ್ಲಿ ಯಾರನ್ನ ಒಬ್ರು ಗೆಲ್ಬೋದು ಅಂದ್ಕೊತೀನಿ. ಆದರೆ ಸಂಗೀತ ಗೆಲ್ತಾರೆ. ಥ್ಯಾಂಕ್ ಯು. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.